ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಮಾವಿನ ಹಣ್ಣಿನ ಕೇಸರಿ ಬಾತು. ಇದು ತುಂಬಾ ಚೆನ್ನಾಗಿರುತ್ತೆ. ಸೀಸನ್ನಲ್ಲಿ, ಮಾವಿನ ಹಣ್ಣಿನ ಸೀಸನಲ್ಲಿ ಈ ಥರ ವೆರೈಟೀಸ್ ಮಾಡ್ಕೊಂಡು ತಿಂದು ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿ ಇದು ಯಾವಾಗಲೂ ತಿಂತಾನೆ ಇರ್ತೀವಿ. ಈ ಮಾವಿನ ಹಣ್ಣಿನ ಸೀಸನಲ್ಲಿ ಈ ಥರ ಮಾಡ್ಕೊಂಡ್ರೆ ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಈಗ ನಾನು ಮಾವಿನ ಹಣ್ಣಿನ ಕೇಸರಿ ಬಾತನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಇವಾಗ ನಾನು ಮಾವಿನ ಹಣ್ಣಿನ ಕೇಸರಿ ಬಾತನ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಇವಾಗ ನೋಡಿ, ನಾನು ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಒಂದು ಮಾಮೂಲಿ ಬಾಂಬೆ ರವೆ ತೊಗೊಂಡಿದ್ದೀನಿ, ಒಂದು ಮಾವಿನ ಹಣ್ಣು, 1 ಕಪ್ಪು ಬಾಂಬೆ ರವೆ, ಉಪ್ಪಿಟ್ಟಿನ ರವೆ. ಈಗ ಮಾವಿನ ಹಣ್ಣು ನಾನು ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ನೈಸಾಗಿ ಪೇಸ್ಟ್ ಮಾಡಬೇಕು. ಇವಾಗ ಬಾಣಲಿಗೆ 1 ಸ್ಪೂನು ತುಪ್ಪ ಹಾಕಬೇಕು. ತುಪ್ಪ ಹಾಕಿದ ಮೇಲೆ ರವೆನ ಹಾಕಿ ಮೀಡಿಯಮ್ ಊರಿನಲ್ಲಿ ಹುರಿಬೇಕು. ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಹುರಿಬೇಕು. ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ಆವಾಗ ತಳ ಅಂಟು ಸೀಯುತ್ತೆ. ತುಂಬ ಕೆಂಪು ಮಾಡಬಾರ್ದು. ಇವಾಗ ನೋಡಿ ಹುರಿದಿದ್ದಾಗಿದೆ. ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಹುರಿಬೇಕು. ಇವಾಗ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಇವಾಗ ನಾನು 1 ಕಪ್ಪಿಗೆ 3 ಕಪ್ ಥರ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ಅರ್ಧ ಕಪ್ಪು ಹಾಲು ಹಾಕ್ತೀನಿ, ಒಟ್ಟು 3.5 ಕಪ್ಪು. ಈಗ 3 ಕಪ್ಪು ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಬಾಣಲಿ ತೊಗೊಂಡು ಬಾಣಲಿಗೆ ನಾನು ಒಂದು 3 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಇವಾಗ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಕರಿತೀನಿ. ಲೋ ಫ್ಲೇಮಲ್ಲಿ ಕರಿಬೇಕು. ಇವಾಗ ನೋಡಿ, ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿನ ಕರೆದಿದ್ದಾಯಿತು. ಇವಾಗ ಏನೋ ಒಂದು ಪ್ಲೇಟ್ಗೆ ತೆಗೆದಿಡಬೇಕು. ಇವಾಗ ಅದೇ ತುಪ್ಪಕ್ಕೆ ನಾನು ಕಾಯಿಸಿ ಇಟ್ಕೊಂಡಿರೋ 3 ಕಪ್ ನೀರು, 1 ಕಪ್ ರವೆಗೆ 3 ಕಪ್ ನೀರನ್ನ ನಾನು ಕಾಯೋಕ್ಕಿಟ್ಟಿದ್ದೆ, ಆ ನೀರನ್ನ ಹಾಕ್ತಾಯಿದ್ದೀನಿ. ಕೇಸರಿ ಕಲರ್ ಸ್ವಲ್ಪ ಹಾಕ್ತೀನಿ. ಕೇಸರಿ ಕಲರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಾವಿನ ಹಣ್ಣು ನಾನು ಗ್ರೈಂಡ್ ಮಾಡಿ ಇಟ್ಟಿದ್ನಲ್ವ, ನೈಸಾಗಿ ಗ್ರೈಂಡ್ ಮಾಡಿ ಇಟ್ಟಿದ್ನಲ್ವ, ಈಗ ಮಾವಿನ ಹಣ್ಣನ್ನು ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣಿನ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣಿನ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಒಂದು 3-4 ನಿಮಿಷ ಈ ಥರ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಅರ್ಧ ಕಪ್ಪು ಹಾಲು ಹಾಕ್ತಾಯಿದ್ದೀನಿ, ಕಾಯಿಸಿ ಆರಿಸಿದ ಹಾಲು. 3 ಕಪ್ ನೀರು, ಅರ್ಧ ಕಪ್ಪು ಹಾಲು, 1 ಕಪ್ಪು ರವೆಗೆ 1 ಕಪ್ಪು ಮಾವಿನ ಹಣ್ಣಿನ ಪೇಸ್ಟು. ನೋಡಿ, ಹಾಗೆ ತಿರುಗಿಸ್ತಾ ಇರಬೇಕು. ಮಾವಿನ ಹಣ್ಣೆಲ್ಲ ಇವಾಗ ನೋಡಿ ಕರಿಗೋಗಿದೆ. ಇವಾಗ ನಾವು ಹುರಿದಿಟ್ಕೊಂಡು ರವೆನ ಸ್ವಲ್ಪನೇ ಈ ಥರ ಹಾಕ್ತಾ ಇರಬೇಕು, ಗಂಟಾಗಲ್ಲ. ಆವಾಗ ಒಂದು ಕೈಯಲ್ಲಿ ರವೆ ಹಾಕಬೇಕು, ಇನ್ನೊಂದು ಕೈಯಲ್ಲಿ ಹಿಂಗೆ ತಿರುಗಿಸ್ತಾ ಇರಬೇಕು. ಉರಿ ಸಣ್ಣ ಮಾಡ್ಕೊಂಡಿರಬೇಕು.
ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ. ಒಂದು 2 ನಿಮಿಷ ಈ ಥರ ತಿರುಗಿಸ್ತಾ ಇರಬೇಕು. ಇವಾಗ ನಾನು 3/4 ಕಪ್ಪು ಸಕ್ಕರೆ ಹಾಕ್ತೀನಿ. ಸ್ವೀಟ್ಗೆ ನಿಮಗೆ ಎಷ್ಟು ನೋಡಿಕೊಂಡು ಹಾಕ್ಕೊಳ್ರಿ. ಮಾವಿನ ಹಣ್ಣು ತುಂಬ ಸ್ವೀಟ್ ಇರಬೇಕು, ಹುಳಿ ಇರಬಾರ್ದು ಮಾವಿನ ಹಣ್ಣು. ಅದರಿಂದ ನೀವು ಸಕ್ಕರೆನ, ಕೆಲವರು ಹೆಚ್ಚು ಸಕ್ಕರೆ ತಿಂತಾರೆ, ಅದರಿಂದ ಸಕ್ಕರೆನ ನೀವು ನೋಡಿಕೊಂಡು ಹಾಕ್ಕೊಳ್ರಿ. ನಾನು 1 ಕಪ್ಪು ಮಾವಿನ ಹಣ್ಣಿನ ಪೇಸ್ಟ್ಗೆ 3/4 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ತುಪ್ಪ ಹಾಕ್ತೀನಿ. ಅವಾಗವಾಗ ಒಂದು 3-4 ಸ್ಪೂನ್ವರೆಗೂ ನಾನು ತುಪ್ಪ ಹಾಕಿದ್ದೀನಿ. ಮಧ್ಯೆ ಮಧ್ಯೆ ತುಪ್ಪ ಹಾಕ್ತಾ ಇರಬೇಕು. ಒಂದೊಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಗೋಡಂಬಿ ದ್ರಾಕ್ಷಿನ, ನಾನು ತುಪ್ಪದಲ್ಲಿ ಕರೆದಿಟ್ಟಿರೋ ಗೋಡಂಬಿ ದ್ರಾಕ್ಷಿನ ಇವಾಗ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಅಷ್ಟು ತೆಳ್ಳಗಿದೆ. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ನೋಡಿ ರೆಡಿ ಆಯಿತು. ಮಾವಿನ ಹಣ್ಣಿನ ಕೇಸರಿ ಬಾತು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.